ತಿಕ್ಕಾಡಿಂದಾಗಿ ಅದು ಈಗ ನೆನಗುದಿಗೆ ಬಿದ್ದದಂತಂದು ಸುದ್ದಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಇದೇನು ಒಡೆದ ಒಂದು ನಾಳೆ ಮುಂಬರುವ ದಿನದಲ್ಲ ಕತ್ತಿ ಮತ್ತು ಸೌದಿ ಅವ್ರದ್ದು ಒಂದು ಕಡೆ, ಜೊಲ್ಲೆ ಮತ್ತು ಈ ಜಾರಕಿಹೊಳಿ ಇನ್ನೊಂದು ಕಡೆ ಒಂದು ಜಿಲ್ಲೆಯನ್ನು 2 ಭಾಗ ಮಾಡಬಹುದಾ ಅನ್ನುವಂಥ ಇವತ್ತು ಪ್ರಶ್ನೆಗಳು ಇದ್ದಾವೆ. ಅದೇನೂ ಇರಲಿ, ಒಟ್ಟಿನಲ್ಲೇ ಜಿಲ್ಲೆಯಲ್ಲಿ ಮಾತ್ರ ಹಿಂದೆಂದಿಗಿಂತಲೂ ಹೆಚ್ಚಿಗೆ ಪ್ರಜಾಪ್ರಭುತ್ವದ ಗಾಳಿ ಬೀಸಲಿಕ್ಕತ್ತದ ಅನ್ನೋದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಇಲ್ಲಿ ಬೇಕಿಲ್ಲ ಪರ ವಿರೋಧ ಇದ್ದಾಗ ಒಂದು ರೀತಿ ಏನಪ್ಪ ಅಂದ್ರೆ ಆಡಳಿತದ ಸಮತೋಲನ ಬರಲಿಕ್ಕೆ ಸಾಧ್ಯದ. ಮತ್ತು ಅದೇ ಕಾಲಕ್ಕೆ ಅದು ಹೆಚ್ಚು ಆಯ್ತಪ್ಪ ಅಂದ್ರೆ ಆಡಳಿತ ಕೆಳತಿರ್ತದೆ. ಆ ಮಾತು ಬೇರೆ. ಅದೇನೂ ಇರಲಿ, ಪ್ರಜಾಪ್ರಭುತ್ವ ದೃಷ್ಟಿ ಇಟ್ಕೊಂಡು ನೋಡಿದಾಗ, ಇಲ್ಲಿ ಜನಸಾಮಾನ್ಯರ ಬದುಕಿನ ದೃಷ್ಟಿ ಇಟ್ಕೊಂಡು ನೋಡಿದಾಗ ಇವೇನಿಗೆ ಒಂದೇನು ಬ್ರೇಕ್ ಆಗ್ಯದ, ಈ ಬ್ರೇಕ್ ಎದ್ದಿದ್ದು ಬೆಳಗಾವಿ ರಾಜಕಾರಣದಲ್ಲೇ ಹೊಸ ಅಲೆಯನ್ನು ಉಂಟು ಮಾಡ್ಬೋದು ಅನ್ನೋಂಥ ಒಂದು ಮಾತು ನಡೀತಾ ಇದೆ. ಏನೂ ಆಗಲಿ, ಇದು ಈಗ ನಡೀತಿರುವಂಥ ಪರಿಸ್ಥಿತಿ. ಒಂದು ಕಡೆ ಲಕ್ಷ್ಮಣ ಸವದಿ ಉಳಿತಾರ ಕಾಂಗ್ರೆಸ್ನಲ್ಲಿ ಹೇಳುವಂಥದ್ದು, ಇನ್ನೊಂದು ಕಡೆ ನಮ್ಮ ರಮೇಶ್ ಕತ್ತಿ ಅವರು ಆಲ್ರೆಡಿ ಈ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅದೇ ಕಾಲಕ್ಕೆ ಗ್ರಾಮ ಪಂಚಾಯತಿ ಬಗ್ಗೆ ತಯಾರಿ ನಡೆಸ್ಕೊಳ್ತಾ ಇದ್ದಾರೆ ಅಂತೇಳಿ. ಮತ್ತು ಈಗಾಗಲೇ ನಮ್ಮ ಜಾರಕಿಹೊಳಿ ಭರವಸೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ಹುಕ್ಕೇರಿಯನ್ನು ನಾವು ಬಿಡು ಪ್ರಶ್ನೆ ಇಲ್ಲ ಅಂತೇಳಿ. ಇನ್ನು ಅದಕ್ಕಾಗಿ ಹುಕ್ಕೇರಿ ಅವ್ರಿಗೂ ಸಹಿತ ನಾವು ಗೋಕಾಕ್ ಮತ್ತು ಅರವೈನ್ ಬಿಡು ಪರಿಸ್ಥಿತಿ ಇಲ್ಲ ಅನ್ನುವಂಥ ಮೆಸೇಜನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ನೋಡು ಏನಾಗ್ತದೆ ಡೆವಲಪ್ಮೆಂಟ. ಯಾಕಂದರೆ ಎಲ್ಲರೂ ಒಂದು ರೀತಿ ಬಲಿಷ್ಠರೇ ಇದ್ದಾರೆ. ಯಾರನ್ನ ಮೀರಿಸ್ತಾರೆ, ಯಾರನ್ನ ಇಳಿಸ್ತಾರೆ. ಈಗ ಮಾತ್ರ ಡಿಸಿಷನ್ ಬ್ಯಾಂಕ್ ವಿಷಯದಾಗ ಮೇಲ್ನೋಟಕ್ಕೆ ಜಾರಕಿಹೊಳಿ ಸಹೋದರರು ಮಾತ್ರ ಹಿಡಿತವನ್ನು ಸಾಧಿಸಿದ್ದಾರೆ. ಮತ್ತು ಅದೇ ಕಾಲಕ್ಕೆ ಒಂದಿಷ್ಟೇನೋ ಸಮಾಧಾನಕರ ಬಹುಮಾನ ಅನ್ನೋಂಗೆ ಹಾಗೆ ಅವರಿಗೆ ಉಪಾಧ್ಯಕ್ಷ ಸಿಕ್ಕಿದ್ರಿಂದ ಇವರು ನಮ್ಮದು ಒಂದು ಶಕ್ತಿ ತೋರಿಸ್ಕೊಂಡಿದ್ದಾರೆ. ಆದರೆ ಸ್ಪಷ್ಟವಾಗಿ ಹೆಸರು ತೋರಿಸ್ಕೊಂಡು ಜಾರಕಿಹೊಳಿ ಸಹೋದರರು ತಮ್ಮ ಶಕ್ತಿ ತೋರಿಸಿದ್ದಾರೆ. ಹೀಗಾಗಿ ಬೆಳಗಾವಿಯ ಮೇಲೆ ಹಿಡಿತ, ಆ ಹಿಡಿತಕ್ಕಾಗಿ ಇನ್ನು ತಿಕ್ಕಾಟಗಳು ನಿರಂತರ ನಡೀತಾವೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸಿ ತರೋದು ಸತ್ಯದ ಕೈಗಳಲ್ಲಿ ವಂದನೆಗಳು.